ಹಾಲೆಲೂಯ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಗಳು. ಬನ್ನಿರಿ, ದೇವರ ಮಾತುಗಳನ್ನು ದೇವರ ವಾಕ್ಯದಿಂದ ಧ್ಯಾನಿಸೋಣ. ಒಂದು ಮಾತು ಸಾಕು ಪ್ರಿಯರೇ, ನಮ್ಮ ಬದುಕು ಮಾರ್ಪಡುವುದಕ್ಕಾಗಿ, ನಮ್ಮ ನಂಬಿಕೆ ಅಭಿವೃದ್ಧಿಯಾಗುವುದಕ್ಕಾಗಿ, ಆತನ ಅದ್ಭುತ ಕಾರ್ಯಗಳನ್ನು ಕಣ್ಣಾರೆ ನೋಡುವುದಕ್ಕಾಗಿ. ಹಾಗಾಗಿ ನಂಬಿಕೆಯಿಂದ ಪ್ರಾರ್ಥನೆಯಲ್ಲಿ ನನ್ನೊಂದಿಗೆ ಐಕ್ಯವಾಗಿರಿ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ನಮ್ಮ ಜೀವಿತದಲ್ಲಿರುವಂತಹ ಸಮಸ್ಯೆಗಳಿಗೆ, ನಮ್ಮ ಬದುಕಿನಲ್ಲಿರುವ ಹೋರಾಟಗಳಿಗೆ, ನಾವು ಎದುರಿಸುತ್ತಿರುವಂತಹ ವ್ಯಾಧಿಗಳಿಗೆ, ಬಾಧೆಗಳಿಗೆ ನಿಮ್ಮ ಒಂದೇ ಒಂದು ಮಾತಿನಿಂದ ನಮಗೆ ಬಿಡುಗಡೆ ದೊರಕುವುದು ಎಂಬುದಾಗಿ ನಂಬುತ್ತಾ ಇದ್ದೇವೆ. ನಮಗೆ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಚೆನ್ನಾಗಿದ್ದೀರಾ ಪ್ರಿಯರೇ? ಗುಡ್ ಮಾರ್ನಿಂಗ್. ಆರೋಗ್ಯವಾಗಿದ್ದೀರಾ? ಈ ದಿನಗಳಲ್ಲಿ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಬಲಹೀನತೆಗಳಿವೆ. ಮಾತ್ರೆ ನುಂಗಲಾರದ ಮನುಷ್ಯನೇ ಇಲ್ಲ ಎಂಬುದಾಗಿ ನಾನಂದುಕೊಳ್ತೇನೆ. ಹಾಸ್ಪಿಟಲ್ ಅಂದರೆ ಏನು ಎಂಬುದಾಗಿ ನಮಗೆ ಗೊತ್ತೇ ಇಲ್ಲ ಎಂಬುದಾಗಿ ಹೇಳುವಂತಹ ಕುಟುಂಬ ಇವೆ ಅಂತೀರಾ? ಯಾಕೆ ಪ್ರಿಯರೇ ಹೀಗೆ ವ್ಯಾಧಿಗಳು ಹೆಚ್ಚಾಗ್ತಾ ಇವೆ? ಹೊಸ ಹೊಸ ರೋಗಗಳು ಬರ್ತಿವೆ. ದೇವರು ನಮ್ಮನ್ನು ಆರೋಗ್ಯವಂತರನ್ನಾಗಿ, ಬಲಿಷ್ಠರನ್ನಾಗಿ ಉಂಟು ಮಾಡಿದಾರಲ್ಲವೋ? ಮತ್ತೆ ನಾವ್ಯಾಕೆ ಮೇಲಿಂದ ಮೇಲೆ 3 ದಿನಕ್ಕೊಂದು ಸಾರಿ, 6 ದಿನಕ್ಕೊಂದು ಸಾರಿ, ತಿಂಗಳಲ್ಲಿ 5-6 ಸಾರಿ ಹಾಸ್ಪಿಟಲ್ಗೆ ಹೋಗಿ ಬರಬೇಕಾಗ್ತಿದೆ? ಪ್ರತಿ ಸಣ್ಣ ಸಣ್ಣ ವಿಷಯಕ್ಕೆ ನಾವು ಮೆಡಿಸಿನ್ಸ್ಗಳು, ಮಾತ್ರೆಗಳು, ಔಷಧಿಗಳು ನುಂಗಬೇಕಾದ ಅವಶ್ಯಕತೆ ಬಂದಿದೆ. ಯೇಸು ಕ್ರಿಸ್ತನು ಸ್ವಸ್ಥಪಡಿಸುತ್ತಾರೆ ಎಂದು ನೀವು ನಂಬುತ್ತೀರಾ? ಸ್ವಸ್ಥತೆಗಳಿಲ್ಲ ಎಂದು ಹೇಳುವಂಥವರು ಕೂಡ ಬಹಳ ಮಂದಿ ಇದ್ದಾರೆ ಬಿಡಿ. ನಂಬಿಕೆ ಇಲ್ಲದವರಿಗೆ ಸ್ವಸ್ಥತೆಗಳಾಗೋದಿಲ್ಲ, ಖಂಡಿತವಾಗಿಯೂ ಆಗಲ್ಲ. ಯೇಸುವಿನಲ್ಲಿ ನಂಬಿಕೆ ಇಡುವಾಗ ನಿಮ್ಮ ನಂಬಿಕೆಯೇ ನಿಮ್ಮನ್ನು ಸ್ವಸ್ಥಪಡಿಸಿತು ಎಂದು ಯೇಸು ಹೇಳಿದಾರಲ್ಲವೇ? ನಾವು ಪ್ರತಿಯೊಂದಕ್ಕೂ ಬೇರೆಯವರ ಮೇಲೆ ಆಧಾರಗೊಂಡಿರುವುದನ್ನು ಕಲಿಯುತ್ತಿದ್ದೇವೆ. ಆದರೆ ನಮಗೆ ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಪ್ರೀತಿಸಿದ ಕರ್ತನು ನಮ್ಮ ಎಲ್ಲಾ ಅವಶ್ಯಕತೆಗಳನ್ನು ತೀರಿಸಿ ನಮಗೆ ಬೇಕಾದವುಗಳೆಲ್ಲವನ್ನು ಸಿದ್ಧಪಡಿಸಿರುವ ರಕ್ಷಕನಿಗೆ ನಾವು ನಂಬುತ್ತಾ ಇಲ್ಲ. ಬೈಬಲ್ನಲ್ಲಿ ಲೂಕನ ಸುವಾರ್ತೆ 9ನೇ ಅಧ್ಯಾಯದಲ್ಲಿ ಒಂದು ಸಂಘಟನೆ ನೋಡ್ತೇವೆ. ಯೇಸು ಕ್ರಿಸ್ತನು ಈ ಲೋಕದಲ್ಲಿದ್ದಾಗ ಅದು ನಡೆದಿತು. ಇಗೋ, ಆ ಜನಸಮೂಹದೊಳಗೆ ಒಬ್ಬನು, ಬೋಧಕನೇ, ನನ್ನ ಮಗನನ್ನು ಕಟಾಕ್ಷಿಸು ಎಂದು ಬೇಡಿಕೊಳ್ಳುತ್ತೇನೆ ಅನ್ನುತ್ತಾನೆ. ಅವನು ನನಗಿರೋದು ಒಬ್ಬನೇ ಮಗನು. ಇಗೋ, ಅವನಿಗೆ ಒಂದು ದೆವ್ವವು ಹಿಡಿದಿರುತ್ತದೆ. ಆ ದೆವ್ವ ಹಿಡಿದಾಗೆಲ್ಲ ಅಕಸ್ಮಾತಾಗಿ ಅವನು ಕೂಗಿಕೊಳ್ಳುವನು. ಬಾಯಿಂದ ನೊರೆ ತರಿಸಿ ಒದ್ದಾಡುತ್ತಾ ಗಾಯಗೊಳಿಸಿ ಅವನನ್ನು ಬಿಟ್ಟು ಹೋಗಲಾರದೆ ಪೀಡಿಸುತ್ತಾ ಇದೆ. ಇಲ್ಲಿರುವ ರೋಗ ಏನಂತೆ? ದೆವ್ವ ಹಿಡಿದಿದೆ ಎಂಬುದಾಗಿ ಒಂದು ಮಾತಿನಲ್ಲಿ ಮುಗಿಸಬಹುದು. ಆದರೆ ಅಲ್ಲಿ ದೆವ್ವ ಹಿಡಿದಿರುವುದರ ಪ್ರತಿಫಲವೇನೆಂದರೆ, ಇಲ್ಲವೇ ಅದರ ಪರಿಣಾಮವೇನೆಂದರೆ, ಆ ದೆವ್ವ ಹಿಡಿದಾಗೆಲ್ಲ ಅವನು ಅಕಸ್ಮಾತಾಗಿ ಕಿರ್ಚಾಡುತ್ತಾನೆ. ಅವನು ಕೆಳಗೆ ಬಿದ್ದೋಗುತ್ತಾನೆ, ನೊರೆಯನ್ನು ಕಕ್ಕುತ್ತಾನೆ, ವಿಲವಿಲವೆಂದು ಒದ್ದಾಡುತ್ತಾನೆ, ಗಾಯಪಡಿಸಿಕೊಳ್ಳುತ್ತಾನೆ. ನೋಡಿದೀರಾ? ದುಷ್ಟನು ನಮ್ಮನ್ನು ಗಾಯಗೊಳಿಸುವುದಕ್ಕಾಗಿ, ವಿಲವಿಲವೆಂದು ಒದ್ದಾಡಿಸುವುದಕ್ಕಾಗಿ, ನಮ್ಮ ವಶದಲ್ಲಿ ನಾವಿರಲಾರದಂತೆ ಮಾಡುವುದಕ್ಕಾಗಿ ದುರಾತ್ಮಗಳು ನಮ್ಮ ಮೇಲೆ ಕೆಲಸ ಮಾಡ್ತವೆ. ನಿಮ್ಮ ಹೃದಯದೊಳಗಡೆ ಯೇಸು ಆದರೂ ಇರಬೇಕು, ಇಲ್ಲವೇ ಅನ್ಇನ್ವೈಟೆಡ್ ಗೆಸ್ಟ್ ಆಗಿ ಸೈತಾನನಾದರೂ ಇರ್ತಾನೆ. ಯೇಸುವನ್ನು ನೀವು ಕರೆಯುವುದಾದರೆ, ಆಹ್ವಾನಿಸುವುದಾದರೆ ನಿಮ್ಮ ಹೃದಯದೊಳಗೆ ಬರ್ತಾರೆ. ಯೇಸು ಕ್ರಿಸ್ತನು ಸ್ವಸ್ಥಪಡಿಸಿದರೆ ಮತ್ತ್ಯಾಕೆ ರೋಗಿಗಳಿದ್ದಾರೆ ಎಂದು ಕೆಲವರು ಕೇಳ್ತಾರೆ. ನೀವು ಆತನಿಗೆ ಕೇಳದೇ ಇರೋದ್ರಿಂದ, ನೀವು ಆತನನ್ನು ಕರೆಯದೇ ಇರೋದ್ರಿಂದ, ಆತನನ್ನು ನಂಬಲಾರದೇ ಇರೋದ್ರಿಂದ ನಿಮಗೆ ಬಿಡುಗಡೆ ದೊರಕಲಿಲ್ಲ. ಇಲ್ಲಿ ಒಬ್ಬ ತಂದೆ ಬಂದು ಹೇಳ್ತಾನೆ, ನನ್ನ ಮಗನನ್ನು ಬಿಡಿಸಯ್ಯ. ಇನ್ನೊಂದು ಸಾರಿ ಕಾನಾ ಊರಲ್ಲಿ ಕನನ್ಯಳಾದ ಒಬ್ಬ ಸ್ತ್ರೀ ಯೇಸುವಿನ ಹಿಂದೆ ಬರುತ್ತಾಳೆ. ಏಸಯ್ಯ, ಸಹಾಯ ಮಾಡಿರಿ, ಏಸಯ್ಯ ಕನಿಕರಿಸಿರಿ, ನನಗೊಂದು ದೆವ್ವ ಹಿಡಿದು ಪೀಡಿಸುತ್ತಾ ಇದೆ ಅನ್ನುತ್ತಾಳೆ. ನೋಡಿ ಪ್ರಿಯರೇ, ಈ ದಿನದ ಯವನಸ್ಥರು ವಿಪರೀತವಾಗಿ ವರ್ತಿಸುತ್ತಿದ್ದಾರಲ್ಲವೇ? ಅದಕ್ಕೆ ಕಾರಣ ಏನಂದುಕೊಳ್ತೀರಿ? ಬಹಳಷ್ಟು ಜನ ಇದು ಕಲಿಯುಗ ಅನ್ನುತ್ತಾರೆ, ದಿನಗಳು ಬದಲಾಗಿವೆ ಅನ್ನುತ್ತಾರೆ. ಆ ಕಾಲದಲ್ಲಿಯೂ ಇದ್ದರು, ಈ ಕಾಲದಲ್ಲಿಯೂ ಇದ್ದಾರೆ. ಆ ಕಾಲದಲ್ಲಿ ವ್ಯತ್ಯಾಸವಾಗಿತ್ತು,
ಪ್ರತಿಸ್ಪಂದನೆ ಈ ದಿನ ಇನ್ನೊಂದು ರೀತಿಯಾಗಿದೆ. ಮೊಂಡುತನ ತೋರಿಸುವವರು, ತಿರುಗಿ ಬೀಳುವಂಥವರು, ಸೆಲ್ಫೋನ್ ಹಿಡ್ಕೊಂಡು ಅದನ್ನು ಬಿಟ್ಟು ಬಿಡದೆ ರಾತ್ರಿ ಹಗಲು ಅದನ್ನೇ ನೋಡ್ತಾ ಇರ್ತಾರೆ, ತಂದೆ ತಾಯಿಗಳ ಮಾತನ್ನು ಎದುರಿಸುವಂಥವರು, ದುರಭ್ಯಾಸಗಳಿಗೆ ಒಳಗಾಗೋದು, ಡ್ರಗ್ ಅಡಿಕ್ಟ್ಸ್ ಆಗೋದು. ಹೀಗೆ ನಮ್ಮ ಯವನಸ್ಥರಲ್ಲಿ ಎಷ್ಟೋ ಜನ ಹಾಳಾಗ್ತಿದ್ದಾರೆ. ತಂದೆ ತಾಯಿಗಳಾಗಿ ನಿಮಗೆ ಅವರ ಬಗ್ಗೆ ಜವಾಬ್ದಾರಿಕೆ ಇದೆಯಾ? ನನಗೇನ್ ಮಾಡನ್ನುತ್ತೀರಿ ಅನ್ನಬೇಡಿ. ಬೆಳಗ್ಗೆ ಎದ್ದ ಕೂಡಲೇ ನೀವು ಪ್ರಾರ್ಥನೆ ಮಾಡಿ ಹೋಗ್ತಿದ್ದೇವೆ ಅನ್ನುತ್ತಾ ಇದ್ದೀರಲ್ಲವೇ? ಆದರೆ ನಿಮ್ಮ ಮಕ್ಕಳಿಗೋಸ್ಕರ ಪ್ರಾರ್ಥಿಸ್ತಿದ್ದೀರಾ? ದೇವರ ಸನ್ನಿಧಿಯಲ್ಲಿ ನಿಮ್ಮ ಮಕ್ಕಳ ಸಂಗತಿ ಇಟ್ಟು ಪ್ರಾರ್ಥಿಸಿದ್ದೀರಾ? ನನ್ನ ತಂದೆ ರಕ್ಷಣೆ ಹೊಂದಿದ ನಂತರ ಹಿರಿಮಗನಾಗಿರುವ ನನಗೋಸ್ಕರ ಸುರಿಸಿರುವಂತಹ ಕಣ್ಣೀರು, ಮಾಡಿದಂತಹ ಪ್ರಾರ್ಥನೆ ನಾನು ಕೇಳಿಸಿಕೊಂಡೆ. ಒಂದು ದಿನ ನನ್ನ ಪಾಪಗಳು ನನ್ನ ಮಗನ ಮಡಿಲಿಗೆ ಸೇರಲಾರದಂತೆ ಮಾಡಿರಿ ದೇವರೇ ಎಂದು ಅವರು ಕಣ್ಣೀರಿನಿಂದ ಮಾಡಿದ ಪ್ರಾರ್ಥನೆಯಿಂದಲೇ ಪರಿಶುದ್ಧಾತ್ಮ ದೇವರು ನನಗೆ ದರ್ಶಿಸಿದ್ದಾರೆ. ನಿಮ್ಮ ಮಕ್ಕಳನ್ನು ಕೈ ಹಿಡಿದು ಸೆಳೆಯಲಾರೆವೇನೋ, ಆದರೆ ಪ್ರಾರ್ಥನೆ ಮಾಡಿ ಕರ್ತನ ಕೈಗೆ ಅವರನ್ನು ಒಪ್ಪಿಸಬಹುದು. ಈ ತಂದೆ, ಇಗೋ ಯೇಸುವೆ ಸಹಾಯ ಮಾಡಿರಿ, ಈ ವಿಷಯ ನಿನ್ನ ಶಿಷ್ಯರಿಗೆ ಹೇಳಿದೆ, ಆದರೆ ಅವರಿಂದ ಏನೂ ಸಾಧ್ಯವಾಗಲಿಲ್ಲ. ಆಗ ಯೇಸು ತನ್ನ ಶಿಷ್ಯರಿಗೆ ಹೇಳ್ತಾರೆ, ನಂಬಿಕೆ ಇಲ್ಲದ ಅಲ್ಪ ವಿಶ್ವಾಸಿಗಳೇ, ಇನ್ನೆಷ್ಟು ಕಾಲ ನಿಮ್ಮೊಂದಿಗಿರಲಿ? ನಿಮಗೆ ನಂಬಿಕೆ ಇರೋದಾದರೆ ನೀವೇ ಸ್ವಸ್ಥತೆ ಕಮ್ಯಾಂಡ್ ಮಾಡಬಹುದು, ನೀವು ಸ್ವಸ್ಥತೆ ಹೊಂದಬಹುದು, ನೀವು ಸ್ವಸ್ಥತೆಗಾಗಿ ಪ್ರಾರ್ಥನೆ ಮಾಡಬಹುದು. ಇದೇನು ದೊಡ್ಡ ಒಂದು ಪ್ರತ್ಯೇಕವಾದ ಗಿಫ್ಟ್ ಆಗಿದೆ, ಕೇವಲ ದೇವರ ಸೇವಕರಿಗೆ ಮಾತ್ರ ಹೊಂದುವಂಥದ್ದಲ್ಲ ಈ ಸ್ವಸ್ಥತೆಯ ವರ. ಇದಕ್ಕಾಗಿ ಎಷ್ಟು ತಪಸ್ಸು ಮಾಡಬೇಕೆನ್ನುವಂಥದ್ದು ಯೋಚಿಸುವಂಥದ್ದಲ್ಲ. ನಿಮಗೆ ನಂಬಿಕೆ ಇರೋದಾದ್ರೆ, ನೀವು ಎಣ್ಣೆ ಹಚ್ಚಿ ನಿಮ್ಮ ಮಕ್ಕಳಿಗಾಗಿ ಪ್ರಾರ್ಥಿಸುವುದಾದರೆ ಅವರು ಸ್ವಸ್ಥರಾಗುತ್ತಾರೆ. ನಿಮ್ಮ ಹೃದಯದೊಳಗೆ ದೋಷವಿಲ್ಲದೆ ನಿಮ್ಮ ದೋಷಗಳನ್ನು ಒಪ್ಪಿಕೊಂಡು ನಿಮ್ಮ ಮಕ್ಕಳಿಗಾಗಿ ಪ್ರಾರ್ಥಿಸೋದಾದ್ರೆ, ನಿಮ್ಮಿಂದಾಗದೇ ಇರುವಾಗ ಕರ್ತನ ಕೈಗೆ ಮಕ್ಕಳನ್ನು ಒಪ್ಪಿಸಿರಿ. ಚಿಕ್ಕ ಮಕ್ಕಳಿರುವಾಗ ಮಕ್ಕಳು ನಮ್ಮ ವಶದಲ್ಲಿರ್ತಾರೆ, ಆದರೆ ಅವರು ಯವನಸ್ಥರಾಗಿ ಬೆಳೆದಾಗ ಲೋಕದೊಳಗೆ ಹೋಗಿ ಆ ದುಷ್ಟಶಕ್ತಿಗಳು, ದುರಾತ್ಮಗಳು, ಆಕಾಶಮಂಡಲದ ಅಧಿಪತಿ ಲೋಕದಲ್ಲೆಲ್ಲ ತಿರುಗಾಡ್ತಿದ್ದಾನೆ, ವ್ಯಭಿಚಾರದ ಆತ್ಮ ಮತ್ತು ಪದಾರ್ಥಗಳಿಗೆ ಅಡಿಕ್ಟ್ ಆಗೋದು, ಅಲೆಮಾರಿತನ, ಬಲಾತ್ಕಾರ ಮಾಡೋದು, ಇವೆಲ್ಲವೂ ಕೂಡ ನೀವು ಅಂತಹ ವಿಧವಾದ ವ್ಯಕ್ತಿಯನ್ನು ಸಾಮಾನ್ಯನಾಗಿರುವಾಗ ಕೇಳಿ ನೋಡ್ರಿ. ಆ ದೆವ್ವದ ಇನ್ಫ್ಲೂಯೆನ್ಸ್ನಲ್ಲಿ ಇಲ್ಲದೇ ಇರುವಾಗ ಯಾಕಯ್ಯ ಹೀಗೆ ಮಾಡ್ತಿ ಎಂದು ಕೇಳಿದ್ರೆ ಏನು ಹೇಳ್ತಾನೆ ಗೊತ್ತಾ? ನನ್ನಿಂದ ಆಗ್ತಾ ಇಲ್ಲ, ನನ್ನ ಕೈಲಾಗುತ್ತಾ ಇಲ್ಲ, ನಾನು ಒಳ್ಳೆಯವನಾಗಿರಬೇಕೆಂದು ಬಯಸಿದ್ರು ಇರ್ಲಿಕ್ಕಾಗ್ತಾ ಇಲ್ಲ. ಕಾರಣ ಇನ್ನೊಂದು ದುರಾತ್ಮ ನಿಮ್ಮ ಮೇಲೆಯೂ ನಿಮ್ಮ ಮಗನ ಮೇಲೆಯೂ ಪ್ರಭಾವ ಬೀರುತ್ತಿದೆ. ಇಂಥವರಿಗಾಗಿ ಬಿಡುಗಡೆ ಬೇಕಾಗುವುದಾದರೆ ಉಪವಾಸದಿಂದಲೂ ಪ್ರಾರ್ಥನೆಯಿಂದಲೂ ಇದು ಸಾಧ್ಯವಾಗ್ತದೆ ಎಂದು ಯೇಸು ಹೇಳಿದ್ದಾರೆ. ಈ ದಿನಕ್ಕೂ ಕೂಡ ನಮ್ಮ ಯೇಸು ನಮ್ಮ ಮಕ್ಕಳನ್ನು ಬಿಡಿಸಲು ಶಕ್ತನಾಗಿದ್ದಾರೆ. ಯಾವಾಗ ಯೇಸು ಆ ಮಗನನ್ನು ನನ್ನ ಬಳಿಗೆ ಕರತಾ ಅನ್ನುತ್ತಾರೋ, 41ನೇ ವಚನ ನೋಡಿ, ನಂಬಿಕೆ ಇಲ್ಲದಂತಹ ಅಲ್ಪ ವಿಶ್ವಾಸಿಗಳೇ, ಇನ್ನೆಷ್ಟು ಕಾಲ ನಾನು ನಿಮ್ಮನ್ನು ಸಹಿಸಿಕೊಳ್ಳುತ್ತಾ ಇರಲಿ? ನಿನ್ನ ಮಗನನ್ನು ನನ್ನ ಬಳಿಗೆ ಕರತಾ ಅಂದನು. ಅವನು ಬರುತ್ತಿರುವಾಗಲೇ ದೆವ್ವವು ಅವನನ್ನು ನೆಲಕ್ಕೆ ಉರುಳಿಸುವಂತೆ ಮಾಡಿ ಒದ್ದಾಡಿಸುವಂತೆ ಮಾಡಿತು. ಆಗ ಯೇಸು ಆ ಅಪವಿತ್ರಾತ್ಮವನ್ನು ಗದರಿಸಿ ಆ ಮಗನಿಗೆ ಸ್ವಸ್ಥಪಡಿಸಿ ಅವನ ತಂದೆಗೆ ಒಪ್ಪಿಸಿಕೊಟ್ಟನು. ನನ್ನ ಬಳಿಗೆ ಕರತಾ ಎಂದು ಹೇಳಿದಾಗ, ಯೇಸುವಿನ ಬಳಿಗೆ ಬರಬೇಕಾದಾಗ ಗಡಗಡ ಎಂದು ನಡುಗುತ್ತೆ, ವಿಲವಿಲವೆಂದು ಒದ್ದಾಡುತ್ತೆ ದೆವ್ವ. ಹೌದು ಪ್ರಿಯರೇ, ದೆವ್ವಗಳು ಯೇಸುವಿನ ನಾಮದಲ್ಲಿ ನಡುಗುತ್ತವೆ. ದೆವ್ವಗಳು ಯೇಸುವಿನ ನಾಮದಲ್ಲಿ ಓಡಿ ಹೋಗ್ತವೆ. ಆ ಮಗನನ್ನು ಯೇಸುವಿನ ಬಳಿಗೆ ಕರೆತಂದಾಗ ಯೇಸು ಆ ಅಪವಿತ್ರಾತ್ಮವನ್ನು ಗದರಿಸಿದಾಗ, ಯಾವಾಗ ಆ ಅಪವಿತ್ರಾತ್ಮ ಮಗನನ್ನು ಬಿಟ್ಟು ಹೋಯ್ತೋ ಆ ಮಗನಿಗೆ ಬಿಡುಗಡೆ ಉಂಟಾಯಿತು. ಫಿಟ್ಸ್ ಅನ್ನುತ್ತಾರಲ್ಲವೇ? ಬಹಳಷ್ಟು ಜನರಿಗೆ ಈ ದುರಾತ್ಮಗಳ ಪ್ರಭಾವದಿಂದ, ಕೆಲವರು ಹೇಳ್ತಾರೆ ನಮ್ಮ ಮಕ್ಕಳು ಸರಿಯಾಗಿ ಊಟ ಮಾಡಲ್ಲ, ಸರಿಯಾಗಿ ನಿದ್ದೆ ಮಾಡಲ್ಲ, ಅಡಿಕ್ಟ್ ಆಗಿದ್ದಾರೆ, ಡ್ರಗ್ಸ್ಗೆ ಅಡಿಕ್ಟ್ ಆಗಿದ್ದಾರೆ, ಸೆಲ್ಫೋನಿಗೆ ಅಡಿಕ್ಟ್ ಆಗಿದ್ದಾರೆ. ಹೀಗೆ ಯಾವುದೇ ಪರಿಸ್ಥಿತಿಯಲ್ಲಿದ್ದರೂ ಕೂಡ ಒಂದು ದುರಾತ್ಮದ ಪ್ರಭಾವ ಅವರ ಮೇಲಿದೆ ಎನ್ನುವಂಥದ್ದು ನಾವು ಗುರುತಿಸುವುದಾದರೆ, ನಂಬಿಕೆಯಿಂದ ಪ್ರಾರ್ಥಿಸುವುದಾದರೆ ಅದ್ಭುತವಾದ ಬಿಡುಗಡೆ ಕಾಣಬಲ್ಲೆವು. ಈ ತಂದೆ ತನ್ನ ಮಗನನ್ನು ಯೇಸುವಿನ ಬಳಿಗೆ ತಂದ, ಮೊರೆಯಿಟ್ಟ. ಯೇಸು ತನ್ನ ಬಳಿಗೆ ಬಂದ ಆ ಮಗನನ್ನು ಮುಟ್ಟಿದಾಗ ಅವನು ಸ್ವಸ್ಥನಾದನು. ಆ ಮಗನನ್ನು ತಂದೆಗೆ ಒಪ್ಪಿಸಿದಾಗ ಸಮಾಧಾನದಿಂದ, ಸಂತೋಷದಿಂದ, ಆರೋಗ್ಯದಿಂದ ಆ ಮಗನು ಹೊರಟು ಹೋದಾಗ ಎಲ್ಲರೂ ದೇವರ ಮಹತ್ಕಾರ್ಯವನ್ನು ನೋಡಿ ಆಶ್ಚರ್ಯಪಟ್ಟರು.
ನಮ್ಮ ಶರೀರದಲ್ಲಿ ರೋಗ ಬರುವಾಗ ಬಹಳ ತೊಂದರೆ ಪಡ್ತೇವೆ. ಎನಿ ಡಿಸಾರ್ಡರ್ ಈಸ್ ಅಂದರೆ ನಮ್ಮ ಶರೀರದಲ್ಲಿರುವ ಯಾವುದೇ ಡಿಸಾರ್ಡರ್ ಆಗಲಿ ಅದಕ್ಕೆ ನಾವು ವ್ಯಾಧಿ ಸಿಕ್ನೆಸ್ ಅನ್ನುತ್ತೇವೆ. ಹಾಗೆಯೇ ನಾವು ನಮ್ಮ ಪ್ರತಿಸ್ಪಂದನೆಯಾಗಲಿ ನಮ್ಮ ಮಾತುಗಳಾಗಲಿ ನಮ್ಮ ಪ್ರವರ್ತನೆ ವಿಪರೀತವಾಗಿ ತೋರಿಸೋದಾದ್ರೆ ಸಮಥಿಂಗ್ ಸೈಕಲಾಜಿಕಲ್, ಒಂಥರ ಡಿಸಾರ್ಡರ್ ಎಂದು ಹೇಳಬಹುದು. ಬಹಳಷ್ಟು ಜನ ಅದಕ್ಕೆ ಕೆಮಿಕಲ್ ಇಂಬ್ಯಾಲೆನ್ಸ್ ಅನ್ನುತ್ತಾರೆ. ಇವೆಲ್ಲವುಗಳಿಗೆ ಮೂಲ ಕಾರಣ ಪಾಪಕ್ಕೆ ಅವಕಾಶ ಕೊಡುವುದರಿಂದ, ಸೈತಾನನಿಗೆ ಆಹ್ವಾನಿಸುವುದರಿಂದ ನಡೆಯುವಂಥವುಗಳಾಗಿವೆ. ಒಬ್ಬ ವ್ಯಕ್ತಿ ದುರಾತ್ಮದ ಪ್ರಭಾವದಿಂದ ಬಿಡುಗಡೆ ಹೊಂದಿದಾಗ ಅವನು ಸ್ವಸ್ಥಚಿತ್ತನಾಗುತ್ತಾನೆ. ಗೆರಾಸೀನ ಸೀಮೆಯಲ್ಲಿ ದೆವ್ವ ಹಿಡಿದಂಥವನು ಎಷ್ಟು ವಿಪರೀತವಾಗಿ ವರ್ತಿಸ್ತಾ ಇದ್ದನಲ್ಲವೇ, ತನ್ನನ್ನು ತಾನು ಹೊಡೆದುಕೊಳ್ತಾ ಇದ್ದನು, ಕಿರ್ಚಾಡುತ್ತಾ ಇದ್ದ, ಬಟ್ಟೆ ಹಾಕಿಕೊಳ್ಳಲ ಊರಲ್ಲಿ ಸಮಾಧಿಗಳೊಳಗೆ ತಿರುಗಾಡ್ತಿದ್ದ, ತನ್ನನ್ನು ತಾನು ಗಾಯಪಡಿಸಿಕೊಳ್ತಾ ಇದ್ದ. ಆದರೆ ಯಾವಾಗ ಯೇಸು ಆ ವ್ಯಕ್ತಿಯನ್ನು ಬಿಡಿಸುತ್ತಾರೋ ಅವನು ಸ್ವಸ್ಥಚಿತ್ತನಾಗಿ ಯೇಸುವಿನ ಪಾದ ಸನ್ನಿಧಿಯಲ್ಲಿ ಕೂತುಕೊಳ್ಳುತ್ತಾನೆ ಎಂಬುದನ್ನು ಬೈಬಲಲ್ಲಿ ನೋಡ್ತೇವೆ. ನಿಮ್ಮ ಮನೆಯಲ್ಲಿ ಯವನಸ್ಥ ಮಕ್ಕಳು ಮಾರ್ಪಡದಂಥವರಿದ್ದಾರೋ? ನೀವೇ ಇನ್ನೂ ಮಾರ್ಪಡದಂತೆ ದುರಾತ್ಮ ಪ್ರಭಾವದಿಂದ ಹಿಡಿಯಲ್ಪಟ್ಟಿದ್ದೀರೋ? ನಿಮ್ಮ ಮನೆಯ ಯಜಮಾನನು ಕುಟುಂಬ ಸಂರಕ್ಷಿಸಬೇಕಾದವನು, ಮಾದರಿಯಾಗಿರಬೇಕಾದಂಥವನು. ನಿಮ್ಮ ಯಜಮಾನನು ಸೈತಾನನ ಬಂಧನದಲ್ಲಿರೋದಾದರೆ ನಂಬಿಕೆಯಿಂದ ಪ್ರಾರ್ಥಿಸಿರಿ. ಯೇಸುವಿನ ನಾಮದಲ್ಲಿ ಅವರಿಗೆ ಬಿಡುಗಡೆಯಾಗುವ ಹಾಗೆ ಕರ್ತನ ನಾಮದಲ್ಲಿ ನಾವು ಕೂಡ ಪ್ರಾರ್ಥಿಸ್ತೇವೆ. ಅವರ ಹೆಸರು ಕಳಿಸಿರಿ, ಕಾನ್ಫಿಡೆನ್ಷಿಯಲ್ ಆಗಿಡ್ತೇವೆ. ಅವರಿಗಾಗಿ ಪ್ರಾರ್ಥಿಸಲು ಬಯಸುತ್ತೇವೆ. ಪ್ರಾರ್ಥನೆಯ ಮೂಲಕವೇ ಸಮಸ್ತವೂ ಸಾಧ್ಯವಾಗುತ್ತದೆ. ತಂದೆಗಳು ಮಾರ್ಪಡದಿದ್ದರೆ ಅಂತಹ ಮನೆಯಲ್ಲಿ ಕುಟುಂಬದಲ್ಲಿದ್ದಂತಹ ಮಕ್ಕಳ ಗತಿ ಅಯ್ಯೋಮಯ. ಬೆಳೆಯುವ ಮಕ್ಕಳಿಗಾಗಿ ಪ್ರಾರ್ಥಿಸುವ ತಂದೆಯಾಗಿರದೆ ಕುಡುಕನಾದ ತಂದೆಯಾಗಿರೋದಾದ್ರೆ, ಸ್ಮೋಕರ್ ತಂದೆಯಾಗಿರೋದಾದ್ರೆ, ಕಿರ್ಚಾಡುವ ತಂದೆಯಾಗಿರೋದಾದ್ರೆ, ಘರ್ಷಣೆ ಮಾಡುವ ತಂದೆಯಾಗಿರೋದಾದ್ರೆ ಮಕ್ಕಳು ನೋಡಿ ಏನನ್ನುತ್ತಾರೆ? ಅವರ ಮಾನಸಿಕ ಪರಿಸ್ಥಿತಿ ಹೇಗಿರುತ್ತದೆ? ನಿಮ್ಮನ್ನು ಸ್ವಸ್ಥಪಡಿಸುವ ಯೆಹೋವನು ನಾನೇ ಎಂಬ ಕರ್ತನು ನಮಗಿರುವಾಗ ಆತನಿಗುಂಟಾದ ಗಾಯಗಳಿಂದ ನಮಗೆ ಸ್ವಸ್ಥತೆ ಉಂಟಾಯಿತು ಎಂಬ ವಚನದಲ್ಲಿ ನಂಬಿಕೆ ಇಟ್ಟು ಬಿಡುಗಡೆ ಹೊಂದದೆ ಯಾಕೆ ಬಂಧನದಲ್ಲಿರಬೇಕು? ನಿಮ್ಮ ಮನೆಯಲ್ಲಿ ಯಾವ ಏರುಪೇರುಗಳಿದ್ರು, ಯಾವುದೇ ಬಲಹೀನತೆಗಳಿದ್ರು, ಎಂಥದೇ ವಿಪರೀತವಾದ ಪರಿಸ್ಥಿತಿಯನ್ನು ನೀವು ಎದುರಿಸುತ್ತಾ ಇದ್ರು, ಈ ತಂದೆಯಂತೆ ದೇವರ ಮುಂದೆ ಮೊರೆಯಿಡೀರಿ. ಯೇಸು ನಮ್ಮ ಮನೆಗೆ ಶರೀರಧಾರಿಯಾಗಿ ಬರದೇ ಇರಬಹುದು. ನಿಮ್ಮ ಮನೆಗಳಲ್ಲಿ ನಿಮ್ಮ ಮಕ್ಕಳ ಹೆಸರು ಹೇಳಿ ಕರ್ತನ ಸನ್ನಿಧಿಯಲ್ಲಿ ಪ್ರಾರ್ಥಿಸೋದಾದ್ರೆ ಕರ್ತನು ಆ ಪ್ರಾರ್ಥನೆಯನ್ನು ಲಾಲಿಸಿ ನಿಮಗೆ ಉತ್ತರ ಕೊಡುವ ಆತನಾಗಿದ್ದಾರೆ. ಆಪತ್ಕಾಲದಲ್ಲಿ ನನಗೆ ಮೊರೆಯಿಡಿರಿ, ನಾನು ನಿಮಗೆ ಸದುತ್ತರ ದಯಪಾಲಿಸುತ್ತೇನೆ ಎಂದು ದೇವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಆಗ ನೀವು ನನಗೆ ಮಹಿಮೆ ಪಡಿಸುವಿರಿ ಅನ್ನುತ್ತಾರೆ. ಯಶ್, ದೇವರು ನಿಮಗಾಗಿ ಆಲ್ರೆಡಿ ಮಾಡಿರುವಂತಹ ಕಾರ್ಯಗಳಿರೋದಾದರೆ ಆತನನ್ನು ಸ್ತುತಿಸಿರಿ. ಸುತ್ತಲಿರುವ ಎಲ್ಲರೂ ಆಶ್ಚರ್ಯಪಡುತ್ತಾರೆ. ಆ ಯವನಸ್ಥನು ಬಿಡುಗಡೆ ಹೊಂದಿದಾಗ ಅವನ ಸುತ್ತಲಿರುವವರೆಲ್ಲರೂ ಕೂಡ ಸಂತೋಷಿಸುತ್ತಾರೆ. ನಿಮ್ಮ ಬದುಕು ಅನೇಕರಿಗೆ ಸಂತೋಷ ಉಂಟು ಮಾಡುವಂಥದ್ದಾಗಿರಬೇಕು. ನಿಮ್ಮ ನಂಬಿಕೆ ಅನೇಕರಿಗೆ ಆಶ್ಚರ್ಯಚಕಿತರನ್ನಾಗಿ ಮಾಡಬೇಕು. ನಿಮ್ಮ ಪ್ರಾರ್ಥನೆ ನಿಮ್ಮ ಕುಟುಂಬ ಕಟ್ಟುವಂಥದ್ದಾಗಿರಬೇಕು ಎಂದು ಕರ್ತನು ಬಯಸುತ್ತಾರೆ. ಈ ದಿನ ಎಷ್ಟು ಜನ ನಿಮ್ಮಲ್ಲಿ ತಂದೆಯಾಗಿ ಪ್ರಾರ್ಥಿಸುವಂಥವರಾಗಿದ್ದೀರಿ? ನಿಮ್ಮ ಮಕ್ಕಳ ವಿಷಯದಲ್ಲಿ ದೇವರ ಸನ್ನಿಧಿಯಲ್ಲಿ ವಿಜ್ಞಾಪನೆ ಮಾಡುವಂಥವರಾಗಿದ್ದೀರಿ? ತಾಯಂದಿರಾಗಿ ಎಷ್ಟು ಮಂದಿ ನಿಮ್ಮಲ್ಲಿ ನಿಮ್ಮ ಮಕ್ಕಳಿಗೆ ಮೊದಲ ತುತ್ತು ತಿನ್ನಿಸುವಾಗ ದೇವರ ಮಾತುಗಳಿಂದ ನಿಮ್ಮ ಮಕ್ಕಳನ್ನು ಬೆಳೆಸುತ್ತಾ ಇದ್ದೀರಿ? ಬಾಲಕನು ನಡೆಯಬೇಕಾದ ಮಾರ್ಗ ಎಷ್ಟು ಜನ ಕಲಿಸುವಂಥವರಾಗಿದ್ದೀರಿ? ಈ ಲೋಕದಲ್ಲಿ ಯವನಸ್ಥರು ಹಾಳಾಗ್ತಿದ್ದಾರೆ ಎಂಬ ಆರೋಪ ಹೊರಿಸ್ತಿದ್ದೇವೆ. ಆದರೆ ಅದಕ್ಕೆ ಕಾರಣ ಯಾರು? ಹೊರಗಿನವರನ್ನು ನಿಂದಿಸುವುದಕ್ಕಿಂತ ಮುಂಚೆ, ಲೋಕವನ್ನು ದ್ವೇಷಿಸುವುದಕ್ಕಿಂತ ಮುಂಚೆ, ನಿಂದಿಸುವುದಕ್ಕಿಂತ ಮುಂಚೆ ತಂದೆ ತಾಯಿಗಳಾಗಿ ನಾವು ನಮ್ಮ ಜವಾಬ್ದಾರಿಕೆ ನಿರ್ವಹಿಸುತ್ತಾ ಇದ್ದೇವೋ? ನಮ್ಮ ಮಕ್ಕಳನ್ನು ದೇವ ಭಯದಲ್ಲಿ ಬೆಳೆಸುತ್ತಾ ಇದ್ದೇವೋ? ನಮ್ಮ ಮಕ್ಕಳಿಗೆ ದೇವರ ವಾಕ್ಯವನ್ನು ಬೋಧಿಸುತ್ತಾ ಇದ್ದೇವೋ? ದೇವರ ಮಾತುಗಳು ನಮ್ಮ ಮಕ್ಕಳಿಗೆ ಹೇಳುವಾಗ ಅವರ ಜೀವಿತದಲ್ಲಿ ಅದ್ಭುತ ಆಗ್ತದೆ. ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯದಲ್ಲಿ 4ನೇ ವಚನ ಓದುತ್ತಿದ್ದೇನೆ, ಕೇಳಿ. ಇಸ್ರಾಯೇಲರೇ ಕೇಳಿರಿ, ನಮ್ಮ ದೇವರಾದ ಯೆಹೋವನು ಒಬ್ಬನೇ ದೇವರಾಗಿದ್ದಾನೆ. ನಿನ್ನ ಪೂರ್ಣ ಪ್ರಾಣದಿಂದ, ಪೂರ್ಣ ಹೃದಯದಿಂದ, ಪೂರ್ಣ ಶಕ್ತಿಯಿಂದ ನಿನ್ನ ದೇವರಾದ ಯೆಹೋವನನ್ನು ಪ್ರೀತಿಸಬೇಕೆಂದು ನಾನು ಈ ದಿನ ನಿಮಗೆ ಆಜ್ಞಾಪಿಸುವ ಆಜ್ಞೆಗಳು ನಿಮ್ಮ ಹೃದಯದಲ್ಲಿಟ್ಟುಕೊಳ್ಳಬೇಕು. ಮತ್ತು ನೀವು ನಿಮ್ಮ ಮಕ್ಕಳಿಗೆ ಅವುಗಳನ್ನು ಅಭ್ಯಾಸಿಸುವಂತೆ ಮಾಡಿ. ಯಾರಿಗೆ ಹೇಳಬೇಕು ಪ್ರಿಯರೇ? ನಾವು ಓದಿ ಸುಮ್ಮನೆ ಇರೋದಲ್ಲ, ಕೇಳಿ ಸುಮ್ಮನೆ ಇರೋದಲ್ಲ, ಪ್ರಾರ್ಥಿಸಿ ಸುಮ್ಮನೆ ಇರೋದಲ್ಲ. ನೀವು ನಿಮ್ಮ ಮಕ್ಕಳಿಗೆ ಅವುಗಳನ್ನು ಅಭ್ಯಾಸಿಸುವಂತೆ ಮಾಡಿ. ಹೇಳಿದ್ದೇನೆ ಆದರೆ ಕೇಳ್ತಾ ಇಲ್ಲ ಅನ್ನುವಂಥದ್ದಲ್ಲ. ಅಭ್ಯಾಸಿಸುವಂತೆ ಮಾಡಬೇಕು. ಕಲಿತುಕೊಳ್ಳುವವರೆಗೂ ಹೇಳಬೇಕು, ಮಾಡಿ ತೋರಿಸುತ್ತಾ ಹೇಳಬೇಕು. ಆದರೆ
ಎಷ್ಟೋ ಜನ ಹೇಳೋರೇ ಇದ್ದಾರೆ, ಮಾಡೋರು ಇಲ್ಲದೇ ಇರುವಾಗ ಯಾರು ಕಲೀಲಿಕ್ಕಾಗುತ್ತೆ ಹೇಳಿ. ಚಿಕ್ಕಂದಿನಲ್ಲಿ ನಮಗೆ ಸ್ಲೇಟು ಬಳಪಗಳೇ ಇದ್ವು. ಪೂಜಾರಿ ಅವರು ನಾವು ಮೊದಲ ಶಾಲೆಗೆ ಹೋದಾಗ ನಮ್ಮ ಕೈ ಮೇಲೆ ಕೈ ಇಟ್ಟು ಆ ಸ್ಲೇಟ್ ಮೇಲೆ ಅ ಆ ಇ ಎಂದು ಬಾಯಿಂದ ಹೇಳುತ್ತಾ ನಮ್ಮ ಕೈ ಮೇಲೆ ಕೈ ಇಟ್ಟು ಬರಿಸುತ್ತಾ ಇದ್ರು. ಅದು ಅಭ್ಯಾಸಿಸುವುದಂದ್ರೆ. ಅಭ್ಯಾಸಿಸುವಂತೆ ಮಾಡುವುದು ಅಂದ್ರೆ ನಾವು ಮಾಡಿ ತೋರಿಸುತ್ತಾ ಮಕ್ಕಳಿಗೆ ಹೇಳುವಾಗ ಮಕ್ಕಳು ಕೇಳ್ತಾರೆ. ನೀವೇನೋ ನಿಮ್ಮ ಇಷ್ಟ ಬಂದಂತೆ ಇರುತ್ತಾ ನಿಮ್ಮ ಮಕ್ಕಳು ಒಳ್ಳೆಯವರಾಗಿರಬೇಕಂದ್ರೆ ಹೇಗಾಗುತ್ತೆ? ನೀವು ದೆವ್ವದೊಂದಿಗೆ ಜೊತೆ ಕೂಡುವುದಾದರೆ ನಿಮ್ಮ ಮಕ್ಕಳು ಯಾರೊಂದಿಗೆ ಇರ್ತಾರೆ? ಅದಕ್ಕೆ ದೇವರ ಧರ್ಮಶಾಸ್ತ್ರದ ಪ್ರಕಾರ, ಆತನ ವಾಕ್ಯದ ಪ್ರಕಾರ ನಾವು ಜೀವಿಸಿ ನಮ್ಮ ಮಕ್ಕಳಿಗೆ ಅವುಗಳನ್ನು ಅಭ್ಯಾಸಿಸುವಂತೆ ಮಾಡಿ ಮನೆಯಲ್ಲಿ ಕೂತುಕೊಳ್ಳುವಾಗಲೂ, ದಾರಿಯಲ್ಲಿ ನಡೆಯುವಾಗಲೂ, ಮಲಗುವಾಗಲೂ, ಎದ್ದೇಳುವಾಗಲೂ ಅವುಗಳ ಕುರಿತಾಗಿ ಮಾತಾಡಬೇಕು. ಏನ್ ಮಾತಾಡ್ತಿದ್ದೇವೆ ಪ್ರಿಯರೇ ನಮ್ಮ ಮಕ್ಕಳಿಗೆ? ಲೋಕದಲ್ಲಿರುವ ಸಂಗತಿಗಳು ಅಥವಾ ದೇವರ ದೊಡ್ಡ ಕಾರ್ಯಗಳು? ನಮ್ಮ ಮಕ್ಕಳು ಸೈತಾನನಿಂದ ನಾಶವಾಗಲಾರದಂತೆ ಇರಬೇಕಾದ್ರೆ, ಅವರ ಭವಿಷ್ಯ ಹಾಳಾಗಲಾರದಂತೆ ಇರಬೇಕಾದ್ರೆ ಅವರಿಗೋಸ್ಕರ ನಾವು ವಿಜ್ಞಾಪನೆ ಮಾಡುವುದನ್ನು ಬಿಡಬಾರ್ದು. ಅವರನ್ನು ಕರ್ತನ ಬಳಿಗೆ ಕರೆತಂದು ವಾಕ್ಯವನ್ನು ಬೋಧಿಸಿ ಬೆಳೆಸುವುದನ್ನು ಕಲಿಯಬೇಕು. ಆ ರೀತಿಯಾಗಿ ದೇವರು ನಮ್ಮನ್ನು ನಮ್ಮ ಮಕ್ಕಳನ್ನು ಕಾಪಾಡಲಿ. ಬನ್ನಿ ಪ್ರಾರ್ಥಿಸೋಣ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಮತ್ತೊಂದು ಸಾರಿ ನಿಮ್ಮ ಸನ್ನಿಧಿಗೆ ನಾವು ಬರ್ತಿದ್ದೇವೆ. ನಮ್ಮ ಮಕ್ಕಳು ನಮ್ಮ ಮಾತು ಕೇಳುತ್ತಾ ಇಲ್ಲ. ನಮ್ಮ ಮಕ್ಕಳು ತಿರುಗಿ ಬೀಳುತ್ತಾ ಇದ್ದಾರೆ. ನಮ್ಮ ಮಕ್ಕಳು ದುರಭ್ಯಾಸಗಳ ಬಂಧನಕ್ಕೊಳಗಾಗಿದ್ದಾರೆ. ನಮ್ಮ ಮಕ್ಕಳು ಹಾಳಾಗುತ್ತಾ ಇದ್ದಾರೆಂದು ಎಷ್ಟೋ ಜನ ತಂದೆ ತಾಯಿಗಳು ವೇದನೆಗೊಳಗಾಗುವ ಈ ದಿನಮಾನಗಳಲ್ಲಿ ಈ ವಾಕ್ಯ ಕೇಳುವಂಥವರ ಪ್ರತಿಯೊಬ್ಬರ ಕುಟುಂಬದಲ್ಲಿರುವಂತಹ ಪ್ರತಿ ಯವ್ವನ ಮಕ್ಕಳನ್ನು ಈ ಸಮಯದಲ್ಲಿ ನೀವೇ ದರ್ಶಿಸಿರಿ. ಶೈತಾನನ ಪ್ರಭಾವಗಳಿಂದ, ದುರಾತ್ಮನ ಶಕ್ತಿಗಳಿಂದ ನಿಮ್ಮಿಂದ ದೂರವಾಗುತ್ತಿರುವ ಪ್ರತಿ ಯುವಕನನ್ನು, ಯುವತಿಯನ್ನು, ಯವನಸ್ಥನನ್ನು, ಯವನಸ್ಥಳನ್ನು ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡುಗಡೆ ಘೋಷಿಸುತ್ತೇವೆ. ಅವರನ್ನು ನಿಮ್ಮ ಪಾದ ಸನ್ನಿಧಿಗೆ ತಂದು ನಿಮ್ಮ ಸನ್ನಿಧಿಯಲ್ಲಿ ಅವರನ್ನಿಟ್ಟು ಪ್ರಾರ್ಥಿಸುವಂತಹ ಆತ್ಮಗಳ ಭಾರವನ್ನು, ನಮ್ಮ ಮಕ್ಕಳ ಭವಿಷ್ಯದ ವಿಷಯದಲ್ಲಿನ ಭಾರವನ್ನು ನಮ್ಮೆಲ್ಲರಿಗುಂಟು ಮಾಡಿರಿ. ನೀವು ಸ್ವಸ್ಥಪಡಿಸಿದ್ದೀರಿ ಎಂದು, ನೀವು ರಕ್ಷಿಸಿದ್ದೀರಿ ಎಂದು ನಮ್ಮ ಮಕ್ಕಳು ಸಾಕ್ಷಿ ಕೊಡುವ ಹಾಗೆ, ನಿಮ್ಮ ನಾಮಕ್ಕೆ ಮಹಿಮೆಯಾಗುವ ಹಾಗೆ ನಿಮ್ಮ ಆತ್ಮನ ಕಾರ್ಯಗಳನ್ನು ನಡೆಸಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತಿದ್ದೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯು, ಆದರಣೆ ಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳು, ಮುಖ್ಯವಾಗಿ ನಾವು ನಿಮ್ಮ ಮಕ್ಕಳಿಗಾಗಿ ಪ್ರಾರ್ಥಿಸಬೇಕಾದರೆ ಅವರ ಏಜಾಗಲಿ, ಅವರ ಹೆಸರಾಗಲಿ, ಏನ್ ಮಾಡ್ತಿದ್ದಾರೆಂದು ತಿಳಿಸಿರಿ. ಅವರ ಪಕ್ಷದಲ್ಲಿ ನಾವು ಪ್ರಾರ್ಥಿಸ್ತೇವೆ, ನೀವು ಪ್ರಾರ್ಥಿಸಿರಿ. ದೇವರು ತಪ್ಪದೇ ಅದ್ಭುತ ಮಾಡ್ತಾರೆ. ನಿಮಗೋಸ್ಕರ ಕೆಳಗೆ ಕೊಡಲ್ಪಟ್ಟಂತಹ ನಂಬರಿಗೆ ಹೊರದೇಶದಿಂದಲೂ ಸಹ ವೀಕ್ಷಿಸುವುದಾದರೆ ಇದೇ 8939731313 ನಂಬರ್ಗೆ ಒಂದು ಟೆಕ್ಸ್ಟ್ ಆಗಲಿ, ವಾಯ್ಸ್ ಮೆಸೇಜ್ ಆಗಲಿ, ವಾಟ್ಸಪ್ ಮೆಸೇಜ್ ಅನ್ನು ಕಳಿಸಿಕೊಡಿರಿ. ನಿಮ್ಮ ಪಕ್ಷದಲ್ಲಿ ಪ್ರಾರ್ಥಿಸ್ತಿದ್ದೇವೆ, ನೀವು ಕೂಡ ಪ್ರಾರ್ಥಿಸಿರಿ. ನೀವು ದೇವರಿಗೆ ವಿಧೇಯರಾಗಿರಿ. ನಿಮ್ಮೊಂದಿಗೆ ನಿಮ್ಮ ಮಕ್ಕಳು ನಡೆದುಕೊಳ್ಳುವ ಹಾಗೆ, ದೇವರ ವಾಕ್ಯ ಅನುಸರಿಸುವ ಹಾಗೆ ನಂಬಿಕೆಯಲ್ಲಿಯೇ ಮುಂದುವರಿಯಿರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ಸದಾಕಾಲಕ್ಕೂ ನಿಮ್ಮೆಲ್ಲರೊಂದಿಗಿರಲಿ.